ಸರೋಷ, ಒಂದು ಮಾತು ಹೇಳ್ತೀನಿ. ನಿನ್ನನ್ನು ಸೊಸೆ ಮಾಡ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ತಾನಂತೂ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಗ್ಯಾರಂಟಿ. ನನ್ನ ವಿಷಯದಲ್ಲಿ ಏನು ಬೇಕಾದರೂ ಮಾತಾಡ್ಕೊಂಡು, ಆದರೆ ನೀವಷ್ಟ ನನಗೆ ಯಾವತ್ತೂ ಸೊಸೆ ಹೇಳ್ತೀರಾ? ಬಾಯಿ ಮಾತಲ್ಲಿ 1000 ಹೇಳ್ತೀರಾ. ನಾಳೆ ಬೀದಿಗೆ ತಳ್ಳಿದ್ರೆ ಏನು ಮಾಡಲಿ? ಕುತ್ತಿಗೆಯಲ್ಲಿ ತಾಳಿ ಇಲ್ಲದೆ ನಿಮ್ಮ ಮನೇಲಿದ್ದಾಳೆ. ಇಂಥ ಸಂಬಂಧಕ್ಕೆ ಬೆಲೆ ಇದೆಯಾ? ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ಸಮಾಜದಲ್ಲಿ ಒಬ್ಬೊಬ್ಬರನ್ನು ಕರೆದು ನಿಮ್ಗೆ ಗೊತ್ತಿರೋದನ್ನ ನೀವು ನಂಬಿರೋದನ್ನ ಹೇಳ್ತೀರಾ? ಇಂಥ ಸಂಬಂಧ ಜಾಸ್ತಿ ದಿನ ಉಳಿಯಲ್ಲ. ಈಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಸಂಬಂಧಗಳೇ ಜಾಸ್ತಿ ದಿನ ಉಳಿಯಲ್ಲ. ಅಂಥದ್ರಲ್ಲಿ ಇವುಗಳು ಉಳಿಯತ್ತ. ಇದಕ್ಕೆ ತೆವಲಂತಾರೆ. ಪ್ಲೀಸ್ ಅಸಹ್ಯವಾಗಿ ಮಾತಾಡಬೇಡಿ. ಮಗನ ಸುಖಕ್ಕೆ ನನ್ನ ಮಗಳನ್ನ ಬಳಸ್ತಿರೋದಕ್ಕೆ ಇನ್ನೂ ಕೆಟ್ಟದಾಗಿ ಹೇಳಬೇಕಾಗಿತ್ತು. ನನ್ನ ಮಗಳನ್ನೇ ಮಾರ್ಕೊಳ್ಳೋಳು ಅಂತ ಹೇಳಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಡ್ಯಾಡಿ ಪ್ಲೀಸ್ ಮಾತಾಡಬೇಡಿ. ಈಗೇನು ನಿಮ್ಮ ಮಗಳು ಮದುವೆ ಆಗಿಲ್ಲ, ಇಲ್ಲಿದ್ದಾಳೆ ಅಂತ ತಾನೆ? ಹೌದು, ಹೆಣ್ಣು ಹೆತ್ತವ್ರಿಗೆ ಗೊತ್ತಿರುತ್ತೆ ಅದರ ಆತಂಕ. ಯಾರದ್ದೋ ಮನೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಏನೇನು ಅನುಭವಿಸ್ತಾಳೋ, ನಾಳೆ ಏನೋ ಹೇಗೋ ಅಂತ. ಆಯ್ತು, ಮದುವೆ ಮಾಡ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇದು ನನಗಿಷ್ಟ ಇಲ್ಲದ ಮದುವೆ. ನನ್ನಿಂದ ಏನೂ ನಿರೀಕ್ಷಿಸಬೇಡಿ. ಹಾಗೊಂದು ವೇಳೆ ನನ್ನಿಂದ ಸಹಾಯ ಬೇಕು ಅನ್ನೋದಾದರೆ ನಾನು ಆಯ್ಕೆ ಮಾಡಿದ ಹುಡುಗನ ಜೊತೆಗೆ ಮದುವೆ ಮಾಡೋದು. ನಿಮ್ಮ ಸಹಾಯ ನಮಗೆ ಬೇಡ. ಈಗಾಗಲೇ ಅವಳ ಮನೆ ತುಂಬ ಆಗಿದೆ. ಮದುವೆ ಒಂದು ಶಾಸ್ತ್ರ ಅಷ್ಟೇ, ಅದನ್ನು ನಾವು ಮಾಡ್ತೀವಿ. ಮಾಡ್ಕೋತೀರಾ? ದರಿದ್ರದವ್ರ ಥರ ಯಾವುದೋ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದ್ಬಿಡ್ತೀರೋ ಏನೋ? ನನ್ನ ಶಕ್ತಿ ಬೇರೆ ನಾನು ಮಾಡ್ತೀನಿ. ಈ ಮದುವೆಯಿಂದ ನಾನು ಸಾಕಷ್ಟು ಪ್ರೂವ್ ಮಾಡಬೇಕು. ನನ್ನ ಗಂಡ, ಅತ್ತೆ, ನನ್ನ ಶತ್ರುಗಳು ಸೋ ಗ್ರ್ಯಾಂಡಾಗೆ ಮಾಡ್ತೀನಿ. ಓಡಿಸೋದು ಆಟೋ. ಹೊಟ್ಟೆಗೆ ಸಾಕಾದ್ರೆ ಬಟ್ಟೆಗಿಲ್ಲ, ಬಟ್ಟೆಗೆ ಸಾಕಾದ್ರೆ ಹೊಟ್ಟೆಗಿಲ್ಲ ಅನ್ನೋ ಸಂಪಾದನೆ. ಇನ್ನು ನೀವೆಲ್ಲ ದುಡ್ಡು ಕೂಡಿಸಿ ಮದುವೆ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಮುದುಕಿಯಾಗಿ ಹೋಗಿರ್ತಾಳೆ. ಅದೆಲ್ಲ ಆಗಲ್ಲ. 10 ದಿನ ಟೈಮ್ ಕೊಡ್ತೀನಿ. 11ನೇ ದಿನ US ಇಂದ ನನ್ನ ಫ್ರೆಂಡ್ ಮಗ ಬರ್ತಾನೆ, ಅವನ ಜೊತೆ ಮದುವೆ ಮಾಡ್ತೀನಿ. ಇವಳನ್ನ ಎಳ್ಕೊಂಡು ಹೋಗಿ ಹಸೆ ಮಳೆ ಮೇಲೆ ಕೂಡಿಸ್ತೀನಿ. ಬಾಡಿಗೆ ಮನೆ ರೆಡಿ ಇದೆ, ಫುಲ್ಲಿ ಸೆಕ್ಯೂರ್ಡ್. ತಗೊಳ್ಳಿಕ್ಕಿ ಹೊರಟ್ಬಿಡಿ ನೀವು. ವೆರಿ ಗುಡ್, ಥ್ಯಾಂಕ್ಸ್ ರಂಜಿತ್. ಅರ್ಪಿತಾ, ಈಗ ನಿನಗೆ ಅಂತ ಒಂದು ಮನೆ ಆಯ್ತಲ್ವಾ? ಸೆಕ್ಯೂರಿಟಿ ಬೇಕಿದ್ರೆ ಆರ್ಯಂಗೆ ಹೇಳಿ ಕಾನ್ಸ್ಟೇಬಲ್ನ ನಿಮ್ಮ ಮನೆ ಹತ್ರ ಕಳಿಸ್ಕೊಡ್ತೀನಿ. ಅಮ್ಮ ಕಳಿಸ್ಕೊಡಿ. ಹೊಡಿ. ದೊಡ್ಡವರು ಚಿಕ್ಕವರು ಭಯ ಇಲ್ವಾ ಇಲ್ಲಿ? ಎಲ್ಲರೂ ನಿಮಗೆ ತೋರಿಸ್ದಾಗೆ ನಡ್ಕೊಂಡ್ರೆ ನಾನು ಯಾಕೆ ಇರ್ಬೇಕಿಲ್ಲಿ? ಒಂದ್ ನಿಮಿಷ, ಈ ವಯಸ್ಸಲ್ಲಿ ಇಡೀ ಮನೆ ಜವಾಬ್ದಾರಿ ನಾ ಹೊತ್ಕೊಳ್ಳ? ನನ್ಗೇನಾದ್ರೂ ಆದ್ರೆ ಯಾರ್ ಗತಿ? ಮನೆ ಎಲ್ಲ ನೋಡ್ಕೋಬೇಕಾಗಿರೋ ಆರ್ತಿ ಮನೆ ಬಿಟ್ಟು ಹೋಗಿದ್ದಾಳೆ. ನನಗೆ ಅನುಕೂಲ ಆಗೋವರೆಗೂ ಅರ್ಪಿತಾ ಇಲ್ಲೇ ಇರ್ತಾಳೆ. ಇಲ್ಲಾಂದ್ರೆ ನಾನು ಆಶ್ರಮಕ್ಕೆ ಹೋಗ್ತೀನಿ ಅಷ್ಟೇ. ಬಾರೆ ಅರ್ಪಿತಾ. ಏನೆಲ್ಲ ಹೊರಗೆ ಕೂತ್ಕೊಂಡಿದ್ದೀರಾ? ಒಳಗೆ ಚಕ್ಕೆನಾ? ಅಮ್ಮ ಏನು ಅಡುಗೆ ಮಾಡಿದ್ಯಮ್ಮ? ನನಗಂತೂ ಹೊಟ್ಟೆ ತುಂಬ ಸ್ವಾಗ್ತಿದೆ. ಶೋಭಾ ಊಟ ಹಾಕು. ಶೋಭಾ ಕೂತ್ಕೊ ಬಂದೆ.
ಏ ನಾನು ಒಬ್ನೇನಾ? ನೀವೆಲ್ಲ ನಮ್ಗೆ ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ ಕಣೋ. ಹಸ್ಕೊಂಡು ಬಂದಿದ್ಯಾ, ಊಟ ಮಾಡು, ಆಮೇಲೆ ಮಾತಾಡೋಣ. ಏನಾಯ್ತು? ಏನಾಯ್ತಮ್ಮ? ಏನಾಯ್ತು ನಿರೋಷ? ಮನೆಗೆ ಯಾರು ಬಂದಿದ್ರಾ? ಸೂರ್ಯ ಬಂದಿದ್ನಾ? ಅವತ್ತು ಕಾಲ್ ಮುರಿದಿನಿ ಅಂತ ಹೇಳಿದ್ದೆ, ಇವತ್ತು ಮಾಡಿ ತೋರಿಸ್ತೀನಿ. ಅವರೆಲ್ಲ ಬಂದಿತ್ತು. ಮತ್ತೆ ಆ ರಂಜಿತ್ ಬಂದಿದ್ನಾ? ಬೀದಿ ಸಿಗ್ತಾನೆ, ನೆಪ ಹೇಳಿ ಆಟೋ ಹತ್ತಾನೆ, ಇವತ್ತು ಅವನಿಗೂ ಇದೆ. ರಂಜಿತ್ ಅಲ್ಲ ಕಣೋ ಬಂದಿದ್ದು ನಿರೋಷ ಅವರಪ್ಪ. ಏನಂತೆ? ಇಷ್ಟು ದಿನ ಇರ್ಲಿಲ್ಲ, ಯಾರು ನೆಮ್ಮದಿಯಾಗಿ ಗಿಡಕ್ಕೆ ಬಿಡಲ್ಲ ನಮ್ಗೆ, ಇವತ್ತು ಅವ್ರಿಗೂ ಇದೆ. ಆದಿ, ಬರೀ ಹೊಡೆಯೋದು ಬಡಿಯೋದು ಪ್ರಾಣ ತೆಗೆಯೋದು ಅಷ್ಟೇ ನಿನಗೆ ಗೊತ್ತಿರೋದು. ಯಾಕಮ್ಮ ಬರ್ಬೇಕು ನಮ್ಮನೆಗೆ? ಯಾಕೆಂದ್ರೆ ಅವ್ರ ಮಗಳು ನಮ್ಮನೇಲಿದ್ದಾಳೆ, ವಯಸ್ಸಿಗೆ ಬಂದಿರೋ ಮಗಳು ಕಂಡವ್ರ ಮನೇಲಿದ್ದಾಳೆ. ಇಷ್ಟು ದಿನ ಜ್ಞಾನ ಇರ್ಲಿಲ್ವಂತ? ಇತ್ತು, ಈಗ ಅದಕ್ಕೊಂದು ರೂಪ ಕೊಡ್ಬೇಕು ಅಂದ್ರು. ತಪ್ಪಲ್ಲ. ಏನಂತೆ? ಹೆಣ್ಣು ಹೆತ್ತವ್ರಿಗೆ ಇನ್ನೇನೋ ಇರುತ್ತೆ, ಮಗಳು ಮದುವೆ ಮಾಡೋದನ್ನ ಬಿಟ್ಟು. ಆಗ್ತೇನ್ ಶೋಭಾ, ಇವಾಗೇನು ಅವಳು ಕೂದಲು ಬೆಳ್ಳಿಗೆ ಆಯ್ತಾ ಇಲ್ಲ ಹಲ್ಲು ಉದ್ರೋಯ್ತಾ? 10 ದಿನದಲ್ಲಿ ಮದುವೆ ಮಾಡ್ಕೊಡ್ಬೇಕಂತೆ. ಇಷ್ಟು ದಿನ ಇಲ್ದಿದ್ದು ಇವಾಗ ಏನಂತೆ? ಇಷ್ಟು ದಿನ ಸುಮ್ಮನೆ ಇದ್ದಿದ್ದೆ ಹೆಚ್ಕೊಣ. ಅರ್ಜೆಂಟ್ ಮಾಡಿದ್ರೆ ಆಗಲ್ಲಮ್ಮ, ಪ್ರಾಬ್ಲಮ್ ಇದೆ, ನಿರೋಷನ್ ಕರ್ಕೊಂಡು ಹೋಗಿ ಕೇಳು. ಮನುಷ್ಯನೇನೋ ನೀನು? ಆಡೋ ಮಾತಿಗೆ ಏನು ಅರ್ಥ ಅಂತ ಗೊತ್ತಿದೆಯಾ? ಇಷ್ಟು ದಿನ ನಿರೋಷ ನಮ್ಮ ಮನೇಲೇ ಇದ್ಲು, ಈಗ ಇದ್ದಕ್ಕಿದ್ದಾಗ ಅವಳನ್ನ ಮನೆಯಿಂದ ಹೊರಗೆ ಕಳಿಸಿದ್ರೆ ಜನ ಏನು ಮಾತಾಡ್ಕೋತಾರೆ ಅಂತ ಗೊತ್ತಾ? ಜನ 1000 ಮಾತಾಡ್ತಾರಮ್ಮ, ಅದಕ್ಕೆ ನಾವು ಎದ್ರಕ್ಕಾಗತ್ತಾ? ನಾನೇನು ಅಂತ ನಿರೋಷ ಗೊತ್ತು, ನಿರೋಷ ಏನು ಅಂತ ನನಗೆ ಗೊತ್ತು. ಅವಳು ಏನು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಇವತ್ತು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಅಮ್ಮ, ನನ್ನ ಪ್ರಯಾರಿಟೀಸೇ ಬೇರೆ. ಮೊದಲು ನಾವು ಒಂದು ಮನೆ ಮಾಡಬೇಕು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ನನಗೂ ಇದೆ ಕಣೋ ಅಂತ ಆ ಸೂರ್ಯನಿಗೆ ಹೇಳಬೇಕು. ಅಲ್ಲಿವರೆಗೂ ನಿರೋಷ ಇರ್ತಾಳಮ್ಮ ಇಲ್ಲೇ. ಅವಳು ಮೇಜರೀಗ, ಅವಳನ್ನ ಯಾರು ಎದುರ್ಸಕ್ಕಾಗಲ್ಲ. ಅವಳಿಗೆ ಇಷ್ಟ ಬಂದಾಗ ಮದುವೆ ಆಗ್ಬೋದು. ಅವಳಿಗೆ ಮದುವೆ ಆಗೋದಕ್ಕೆ ಈಗಲೇ ಇಷ್ಟ. ಯಾಕೆ ಈಗಲೇ ಮದುವೆ ಆಗಬೇಕು? ಇನ್ನೆಷ್ಟು ದಿನ ಅಂತ ಅವಳು ಹೀಗೆ ಇರಬೇಕು? ನಾನು ಇಲ್ಲಿ ಅಲ್ಲಿಗಿಂತ ಚೆನ್ನಾಗಿದ್ದೀನಿ ಆದಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿರೋಷನ ನೀನು ಕಳ್ಕೊಳ್ಬೇಕಾಗತ್ತೆ. ಇನ್ನು 10 ದಿನ ವಾಯ್ದೆ ಕಳೆದು ನೀನು ಮದುವೆ ಆಗದೆ ಇದ್ರೆ ನಿರೋಷನ ಅವ್ರ ತಂದೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಾರೆ. ಇವೆಲ್ಲ ಧಮ್ಕಿನಮ್ಮ, ನಾನಿದ್ರಲ್ಲ. ಆದ್ರೆ ಇವಳು ಹೆದ್ರಿ ತಳ್ಕೊಣೋ. ಅವ್ರು ಹೇಳಿದ್ ಸರಿ ಅಂತ ನಮಗೂ ಅನ್ಸಿದೆ. ನಾನೇ ಬೇಕು ಅಂದ್ರೆ ಕಾಯ್ಬೇಕು, ಇಲ್ಲ ಅವರಪ್ಪ ಅವ್ರ ಅಂತಸ್ತಿಗೆ ಸರಿ ಹೋಗೋ ಹುಡುಗನ ಹುಡುಕ್ತಾರೆ, ಮದುವೆ ಹಾಕೇಳು. ಎಂತ ಮಾತಾಡ್ತಿದ್ಯೋ ನೀನು? ಅವರಪ್ಪನಿಗೆ ಇವಳು ಏನು ಹೇಳಿದ್ಲು ಗೊತ್ತಾ? ಉಪವಾಸ ಇದ್ರು ಸತ್ರು ಈ ಮನೆನ ಆ ದಿನ ನಾನು ಬಿಟ್ಟು ಬರಲ್ಲ ಅಂತ ಹೇಳಿದ್ಲು. ಅಂತ ಹುಡುಗಿನ ಹೋಗು ಅಂತ ಹೇಳ್ತಾ ಇದ್ಯಾ? ಇಲ್ಲಿಗೆ ಬಂದ್ರೆ ಮುಂದಿನ ಬದುಕು ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ಇಲ್ಲಿಗೆ ಬಂದಿದ್ದಾಳೆ. ಅಂಥವಳನ್ನ ಆಚೆ ಕಳಿಸ್ತೀಯಾ? ನಾನು ಈ ಮನೆಯಿಂದ ಹೊರಗೆ ಹೋದ್ರೆ ಹೇಳವಾಗೆ ಹೋಗುದು. ಇನ್ನು 10 ದಿನದಲ್ಲಿ ನೀನು ಮದುವೆ. ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದರೆ ಮಾಡ್ತೀನಿ. ಚಿದಂಬರಂ ಅವ್ರು ಬಂದಿದ್ರು. ಯಾಕಂತೆ? ತೊಂದರೆ ಕೊಟ್ಟರೆ ಏನಾದ್ರು? 6 ದಿನ ಹಿಗ್ಗ ಮುಗ್ಗ ಬೈದ್ರು. ನನ್ನ ಮಗಳನ್ನ ಕಂಡೋರ್ ಮನೇಲಿ ಬಿಡೋಕೆ ನಾನೇನು ಗತಿಗೆಟ್ಟೋನ? ಯಾವ ಸಂಬಂಧ ಇದೆ ಅಂತ ಅವಳನ್ನ ನೀವು ಇಲ್ಲಿ ಇಟ್ಕೊಂಡಿದ್ದೀರಿ, ನೋಡಿದ ಜನ ಏನಂತಾರೆ ಅಂತೆಲ್ಲ ಹೇಳಿದ್ರು. ಇದು ಅರ್ಥ ಆಗೋದಕ್ಕೆ ಇಷ್ಟು ದಿವಸ ಬೇಕಾಯ್ತಾ? ಇಲ್ಲ ಶೋಭಮ್ಮ, ಇದರಿಂದ ಬೇರೆ ಏನೋ ಇದೆ. ನನಗೂ ಅದೇ ಅನುಮಾನ. ಏನಂತೆ ಗೊತ್ತಾ, ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಇಟ್ಕೊಂಡ್ರೆ ಅವ್ರಿಗೆ ಪರವಾಗಿಲ್ವಂತೆ. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಬಿಡಿ. ಇದು 10 ದಿನದಲ್ಲಿ ಅವರಿಬ್ರು ಮದುವೆ ಮಾಡಿ ಮುಗಿಸ್ಬೇಕಂತೆ. ಅಷ್ಟು
ಅವಸರದಲ್ಲಿ ಮದುವೆ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅವರು? ಖಂಡಿತ ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ. ಆದಿಗೆ ಮದುವೆಗೆ ಆರ್ತಿ ಒಪ್ಸಿದಾಳೆ. ಆದರೆ ಮದುವೆ ಅಂತ ಮಾಡೋಕ್ಕೆ ಕೈಯಲ್ಲಿ ಒಂದಷ್ಟು ದುಡ್ಡಿರ್ಬೇಕಲ್ವಾ? ಮದುವೆ ಆಗೋ ನಡೆಯುತ್ತೆ ಬಿಡಿ ಶೋಭಮ್ಮ. ಹಾಗ್ಯಾಗೋ ನಡೆಯುತ್ತೆ ಅನ್ನೋದೇ ನನಗೆ ಬೇಜಾರು. ಇಷ್ಟು ಅರ್ಜೆಂಟಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋದು ನೋಡಿದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ರಂಜಿತ್. ಏನೂ ಆಗಲ್ಲ ಶೋಭಮ್ಮ, ಹೆದರ್ಕೋಬೇಡಿ. ಆದಿ ಮದುವೆ ಅತ್ತೆ ಮಾವ ಒಂದಾಗೋದಕ್ಕೆ ನಾಂದಿ ಆಗುತ್ತೆ. ಅರೆ ನಿರೋಷ ಇಷ್ಟು ನಮಖರಂ ಆಗ್ಬಿಟ್ಟಿದ್ದಾಳೆ. ಮೈ ತುಂಬ ವಿಷ, ಮೊದಲಿನಾಗಿಲ್ಲ ಅವಳು. ನಾವು ಅವಳಿಗೆ ಒಳ್ಳೇದೇ ಹೇಳ್ಕೊಟ್ವಲ್ಲ, ಈಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ. ಅನ್ಭವಿಸ್ತಾಳೆ ಬಿಡು ಬೇಟ, ಇದು ಕಲಿಯುಗ. ಇಲ್ಲೇ ಬಹುಮಾನ. ಬೇಟಿ ಬಗ್ಗೆ ಕೆಟ್ಟದ್ದು ಹೇಳ್ಬಾರ್ದು, ಆದರೆ ಮನಸ್ಸು ನೊಂದಿದೆ ಬೇಟ. ಹೇಳು, ನನ್ನಿಂದ ಏನಾಗಬೇಕು ಹೇಳು. ನಿಮ್ಮ ಮಗಳು ಮದುವೆ ನಡೆಸೋದಕ್ಕೆ ನಿಮ್ಮ ಸಹಾಯ ಬೇಕು ಚಾಚಾ. ಅರೆ ನಿರೋಷ ಸರಿ ಇಲ್ಲ ಹೇಳ್ತಿ. ಅವಳನ್ನ ಮದುವೆ ಯಾಕೆ ಯೋಚನೆ ಮಾಡ್ತಿ? ಬಿಟ್ಬಿಡು ಅವಳಿಗೆ. ಆದಿತ್ಯ ನಿರೋಷ ಮದುವೆ ನೆಪದಲ್ಲಾದರೂ ಆರತಿ ಅತ್ತೆ ಸೂರ್ಯ ಮಾವ ಒಂದಾಗ್ತಾರೇನೋ ಅಂತ ಚಾಚಾ. ಸಮಜ್ ಮೇಲೆ ಯಾರ ಏನು ಹೇಳ್ತಾ ಇದ್ದಿ? ಆದಿ ಮೇಲಿನ ದ್ವೇಷಕ್ಕೆ ಚಕ್ರಿಯಾಗಿ ನಾಟಕ ಮಾಡಿದೆ. ಅದರಿಂದ ಅತ್ತೆ ಮಾವ ಇಬ್ಬರು ದೂರ ಆಗಿದ್ದಾರೆ. ಅದು ನನಗಿಷ್ಟ ಆಗ್ತಿಲ್ಲ ಚಾಚಾ. ಹೇಗಾದರೂ ಮಾಡಿ ಅವರಿಬ್ಬರನ್ನೂ ಮತ್ತೆ ಒಂದು ಮಾಡಬೇಕು. ನನ್ನಿಂದಾಗಿರೋ ತಪ್ಪನ್ನ ಸರಿ ಮಾಡಿಸ್ಕೋಬೇಕು ಚಾಚಾ. ಅದಕ್ಕೆ ನಿಮ್ಮ ಸಹಾಯ ಬೇಕು. ಅಚ್ಚಿ ಬಾತೆ. ಈಗಿನ ಕಾಲದಾಗೆ ಹೆತ್ತು ಮಕ್ಕಳಿಗೆ ಕುತ್ತಿಗೆಗೆ ಕತ್ತಿ ಇಡ್ತಾರೆ ಅಂಥದ್ರಾಗೆ ಅಳಿಯಾಗಿ ಅತ್ತ ಮಾವಿಗೆ ಒಳ್ಳೇದು ಮಾಡ್ತಾ ಇದ್ದೀರಿ. ಖುದಾ ನಿಮಗೆ ಒಳ್ಳೇದು ಮಾಡ್ತಾರೆ. ಹೇಳಿ, ನಾನು ಏನು ಮಾಡ್ಬೇಕು ಹೇಳಿ. ನನ್ನ ತಂದೆ ಚಿದಂಬರಮ್ಮು ಆದಿತ್ಯ ನಿರೋಷ ಮದುವೆ 10 ದಿವಸದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಆರತಿ ಅತ್ತೆ ಅದಕ್ಕೆ ಒತ್ತಾಡ್ತಿದ್ದಾರೆ ಚಾಚಾ. ಅವ್ರು ತೊಂದರೆಲಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡಬೇಕು ಬೇಟ? ಈ ಮದುವೆ ನಡೆಸೋದಕ್ಕೆ ಅತ್ತೆಗೆ ಸಹಾಯ ಬೇಕಾಗಿದೆ ಚಾಚಾ. ಅದಕ್ಕೆ ಆ ಸಹಾಯನ ನೀವು ಮಾಡ್ತೀನಿ ಅಂತ ಹೇಳಬೇಕು. ಅಲ್ಲೇ ನಂದು ಕೈನಾಗೆ ಏನಾಗ್ತದೆ ಬೇಟ? ನಿಮ್ಮ ಕೈ ನಾನು ನಡೆಸ್ತೀನಿ ಚಾಚಾ. ನಾನು ಏನು ಹೇಳ್ತಾ ಹೋಗ್ತೀನೋ ಅದು ನೀವು ಮಾಡ್ತಾ ಹೋದರೆ ಸಾಕು. ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದೆಯಾ? ಅಳಿಲ್ ಸೇವೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮದು ಒಂದು ಕೆಲಸ. ಹೇಳು, ಏನು ಮಾಡಬೇಕು? ದಯವಿಟ್ಟು ಇದೊಂದು ಸಹಾಯ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಚಾಚಾ, ಪ್ಲೀಸ್. ಸರಿ ಬೇಡ, ಮಾಡಿ. ಸಿಟಿ ಮಾರ್ಕೆಟ್ಗೆ ಬರ್ತೀಯ ಭಯ್ಯ? ಹಾ ಬನ್ನಿ. ಹಾ. ಚಾಚಾ, ಅರ್ರೆ ಚಾಚಾ, ಅದೇ ಅದೇ ಏನ್ ಚಾಚಾ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹೇಗಿದೆಯಾ ಅದಿ? ನಾ ಸೂಪರ್ ಆಗಿದ್ದೀನಿ. ನೀವು? ಅಲ್ಲಿ ನಮ್ದು ಏನು ಕುದಾ ಕರಿಯೋ ಟೈಮ್ ಆಯ್ತಿಲ್ಲ. ಯಾಕಂಗಂತೀರ ಚಾಚಾ? ಮಗಳು ಮದುವೆ ಮಾಡೋದು ನೀವು? ಮದುವೆ ಮಾಡೋದು ಎಲ್ಲಿ ಆದಿ? ಅಲ್ಲ, ಅವರು ನಮಗೆ ಮದುವೆ ಕರೆದ್ರೆ ಸಾಕಾಗಿದೆ. ಏನಪ್ಪ ನಮ್ದೆಲ್ಲ ಮರ್ತ್ಬಿಟ್ಟು ಒಂದು ಫೋನು ಇಲ್ಲ. ಹಾಗೆಲ್ಲ ಚಾಚಾ, ಪ್ರಾಬ್ಲಮ್ ಇತ್ತು. ನಿರೋಷ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ನಮ್ಮ ಜೊತೆಲೇ ಇದ್ದಾಳೆ, ನಮ್ಮ ಮನೆಯಲ್ಲೇ ಇದ್ದಾಳೆ. ಅವ್ರ ಅಪ್ಪನ ಅಂತಸ್ತು ಆಸ್ತಿನೆಲ್ಲ ಬಿಟ್ಟು ನನ್ನ ಹಿಂದೆ ಬಂದಿದ್ದಾಳೆ. ಹಾಗೆ ಒಳ್ಳೆ ಬುದ್ಧಿನೂ ಬಂದಿದೆ ಚಾಚಾ. ನೋಡೋದೆಲ್ಲ ಒಂದೇ ಥರ ಇರಕ್ಕಿಲ್ಲ. ನಾನು ಅವಳಿಗೆ ಕೇಳಿದೆ ಅಂತ ಹೇಳು. ಕೇಳೋದೇನ್ ಬಂತು? ಬನ್ನಿ, ಮನೆಗೆ ಬನ್ನಿ, ನೋಡ್ಕೊಂಡು ಹೋಗಿ. ಈಗ ಬೇಡ, ಮತ್ತೊಂದ್ಸಲಿ ಬರ್ತೇನೆ. ಅದೆಲ್ಲ ಆಗಲ್ಲ, ಬನ್ನಿ ಚಾಚಾ. ಬೇಡ ಬನ್ನಿ ಚಾಚಾ. ಆಟೋ ಅತ್ತಿ ಚಾಚಾ. ಅಲ್ಲ ಅಲ್ಲಿ ಅತ್ತಿ ಚಾಚಾ. ಹಾಗೆ ನಿಮ್ಮನ್ನ ನೋಡಿ ಅಮ್ಮನಿಗೂ ಖುಷಿ ಆಗುತ್ತೆ. ನಿರೋಷ, 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 ಬಾಯ್ಲಿ, ಯಾರು ಬಂದ್ಯಾರ ನೋಡು. ಯಾರು? ಬೇಟಿ, ಎದುರಿಗೆ ಸಿಕ್ಕರೆ ಹೀಗೆ ತಬ್ಕೊಂಡು ಪ್ರೀತಿ ತೋರಿಸ್ತಿಲ್ಲ.
ದೂರ ಆದರೆ ಒಂದು ಫೋನ್ ಇಲ್ಲ. ಈ ಚಾಚಾ ಸತ್ತಿದ್ದಾನೆ ಇದ್ದಾನೆ ಕೇಳಲ್ಲ. ಭಾಳ ಬದಲಾಗ್ಬಿಟ್ಟಿದೆ ಬೇಟಿ ನೀನು. ಬದಲಾವಣೆ ಏನಿಲ್ಲ ಚಾಚಾ, ನಾನಿಮ್ ಅದೇ ನಿರೋಷ. ಚಾಚನ ತಲೆ ಮೇಲೆ ಆಣೆ ಇಟ್ಟು ಹೇಳು ನೀನು ಬದಲಾಗಿಲ್ಲ ಅಂತ. ಹೋಗಿ ಚಾಚಾ, ನೀವು ಬಂದಿದ ತಕ್ಷಣ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ. ನಿರೋಷ, ಅರೆ ಎಷ್ಟು ದಿನ ಆಯ್ತು ನಿಮ್ಮ ನೋಡಿ. ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ. ಬೇಟಿ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಮನೆ ಸೇರಿದ್ಯಾ, ಒಳ್ಳೆ ಜನ ಇದ್ದಾರೆ, ಚಂದಾಗಿರೋ ಬೇಟಿ. ಕೂತ್ಕೊಳ್ಳಿ, ನಿಂತೇ ಇದ್ದೀರಲ್ಲ. ಬನ್ನಿ 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 ಚಾಚಾ. ಹಾಗೆ ಹೇಳ್ದ, ಇನ್ನು 10 ದಿನದೊಳಗೆ ನಿಮ್ಗೆ ನಿಖಾ ಆಗ್ಬೇಕಂತೆ. ಹೌದು, ನೀವು ಬರಬೇಕು ನಿಮ್ಮ ಮಗಳ ಮದುವೆಗೆ. ಅರೆ ಏನು ಮಾತು ಹೇಳ್ತಾ ಇದ್ದೀರಿ? ಇವಳು ನನಗೆ ಭೇಟಿ ಅಲ್ವಾ? ಹಾಗೆ ನೋಡಿದ್ರೆ ನಾನೇ ನಿಂತು ಈ ಮದುವೆ ಮಾಡಬೇಕು. ಮದುವೆಗೆ ಎಲ್ಲ ಅರೇಂಜ್ ಆಗ್ತಾ ಇದೆಯಾ? ನಿಧಾನವಾಗಿ ನಡೀತಿದೆ ಚಾಚಾ. ಕುಂಟುತ್ತಾ ತೇವಲ್ತಾ? ನಿರೋಷ, ಅದನ್ನೆಲ್ಲ ಯಾಕೆ ಇವ್ರಿಗೆ ಹೇಳ್ತಾ ಇದೆಯಾ? ಅವ್ರಿಗೇನು ತೊಂದರೆ ಇರುತ್ತೋ ಏನೋ. ಅರೆ ಏನು ಮಾತಾಡ್ತಾ ಇದ್ದೀರಿ? ಇವಳು ನನಗೆ ಭೇಟಿ ಅಲ್ಲ, ಇವಳು ಮದುವೆ ನನಗೆ ಸಂಬಂಧ ಇಲ್ಲ. ಹೇಳಿ ಬೇಟಿ, ಏನು ಮಾಡಬೇಕು ಹೇಳು, ನನ್ನ ಕೈಲಿ ಏನಾದರೂ ಮಾಡ್ತೀನಿ ಹೇಳು. ಇನ್ನು 10 ದಿನದಲ್ಲಿ ನನ್ನ ಮದುವೆ ಆಗದೆ ಇದ್ರೆ ನಮ್ಮಪ್ಪ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾರಂತೆ ಚಾಚಾ. ನಿಜ ಹೇಳಬೇಕಂದ್ರೆ ಇಲ್ಲಿ ಮದುವೆ ಮಾಡೋಷ್ಟು ಅನುಕೂಲ ಇಲ್ಲ. ಪೈಸೆದು ಪ್ರಾಬ್ಲಮ್ಮು, ಅದಕ್ಕೆ ಯಾಕೆ ಯೋಚನೆ? ನಾನಿಲ್ವಾ? ನಾನು ಅದನ್ನೇ ಹೇಳಿದ ಚಾಚಾ. ಏನದು? ಹೇಗೋ ಅಪ್ಪ ಮುಂದೆ ನಿಂತು ಮದುವೆ ಮಾಡಬೇಕು ಅಂತೀರಿ. ನಮ್ಮಪ್ಪ ಆದ್ರೇನು, ಆದಿ ಅಪ್ಪ ಆದ್ರೇನು, ಶಶಾಂಕ್ ಅವ್ರ ಹತ್ರ ದುಡ್ಡು ಕೇಳೋಣ. ಆದಿಗೂ ಅವನು ಅನ್ಕೊಂಡಾಗೆ ಗ್ರ್ಯಾಂಡಾಗೆ ಮದುವೆ ನಡೆಯುತ್ತೆ. ಮದುವೆ ಆಗೋದು ಮುಖ್ಯ ಅಲ್ವಾ? ದಯವಿಟ್ಟು ಅವನ ಹೆಸರನ್ನ ಈ ಮನೇಲಿ ಎತ್ಬೇಡ ನೀನು. ಸೂರ್ಯ ಹತ್ರ ಕೈ ಒಡ್ಡಿ ಭಿಕ್ಷೆ ಅಂತ ನಾನು ಬೇಡ್ತೀನಿ ಹೊರತು ಅವನ ದುಡ್ಡನ್ನ ನಾನು ಮುಟ್ಟಲ್ಲ. ನಿನಗ್ಯಾಕೆ ಇದ್ದ ಯೋಚನೆ ಬಂತು? ಶಶಾಂಕ್ ಹೆಸರೆತ್ತಿದ್ರೆ ಅವಳಿಗೆ ಆಗಲ್ಲ. ಅಂಥದ್ರಲ್ಲಿ ಅವನ ಹತ್ರ ದುಡ್ಡಿಸ್ಕೋತಾಳ ಅವಳು. ಇದು ನಿನಗೆ ಅರ್ಥ ಆಗ್ಬೇಕಾಗಿತ್ತು. ಮೊದಲೇ ಅವಳು ನೊಂದಿದ್ದಾಳೆ ಕಣೆ. ಮತ್ತೆ ಮತ್ತೆ ಯಾಕೆ ಅವಳನ್ನ ಕೆಡಿಸ್ತೀಯಾ? ಯಾಕಾಗಂತ್ಯ ಶೋಭಾ? ಅವಳು ಹೇಳಿದ್ ಕರೆಕ್ಟೇ ಅಲ್ವಾ? ಅಪ್ಪನಿಗೆ ಕೇಳಿದ್ರೆ ಖುಷಿ ಖುಷಿಯಾಗಿ ಬಿಟ್ಕೊಡಲ್ವಾ? ಆಗಲ್ಲ. ನಾನು ದಯವಿಟ್ಟು ಚಾಚಾ, ಇದು ನಮ್ಮನೆ ವಿಷಯ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ ಅದಿ? ತಪ್ಪಲ್ಲ ನಿರೋಷ, ನನಗೆ ತಪ್ಪಲ್ಲ. ಆದರೆ ಅಮ್ಮನಿಗೆ ವಿರುದ್ಧವಾದ ಯಾವುದೇ ಕೆಲಸನೂ ನಾನು ಮಾಡೋದಿಲ್ಲ. ಬನ್ನಿ ಚಾಚಾ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ನೀವು ಮನೆಗೆ ಬಂದಾಗ ಇಂಥ ಹಗರಣ ಆಗಬಾರ್ದಿತ್ತು. ಸರಿ ಬೇಟ, ನನಗೆ ಮಸೀದಿ ಹತ್ರ ಬಿಟ್ಬಿಡು. ಆ ಖುದಾನಲ್ಲಿ ಕೇಳ್ಕೊಳ್ತೀನಿ, ಯಾವುದೂ ತೊಂದರೆ ಇಲ್ಲದೆ ಆದಷ್ಟು ಬೇಗ ನಿಮ್ಮದು ನಿಖಾ ಆಗಲಿ ಅಂತ. ಚಾಚಾ ಯಾಕೆ ನೀವು ಮಾತಾಡ್ತಿಲ್ಲ? ಅಲ್ಲಿ ಏನಾಯ್ತು ಅಂತ ಹೇಳಿ. ಮುಜೆ ಮಾಫ್ ಕರೋ ಬೇಟಾ. ಯಾಕೆ ಚಾಚಾ, ಏನಾಯ್ತು? ಪ್ಲೀಸ್ ಹೇಳಿ ಚಾಚಾ. ದುಡ್ಡು ವಿಷಯ ಹೇಳೋಷ್ಟರಲ್ಲಿ ನಿರೋಷ ಶಶಾಂಕ್ ವಿಷಯ ಹೇಳ್ಬಿಟ್ಲು. ಆ ನಿರೋಷ ಬೇಕು ಅಂತಾನೆ ಹೀಗೆ ಮಾಡಿರ್ತಾಳೆ. ಮತ್ತೆ ಮನಸ್ಸು ನೋಯಿಸೋದೇ ಅವಳ ಉದ್ದೇಶ ಯಾವಾಗಲೂ. ಆರ್ತಿ ಅವರು ತುಂಬ ದುಃಖ ಪಟ್ಕೊಂಡ್ರು. ಬೇಕಾದ್ರೆ ಸೂರ್ಯ ಅವ್ರ ಹತ್ರ ಭಿಕ್ಷೆ ಬೇಡ್ತೀನಿ, ಶಶಾಂಕ್ ಹತ್ರ ಕೇಳೋದಿಲ್ಲ ದುಡ್ಡು ಅಂತೇಳಿ ಸಿಟ್ಟು ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಹಾಗಂದ್ರೆ ಚಾಚಾ ಆರ್ತಿಯತ್ತೆ? ಅರೆ ನಿಮಗೆ ಈ ವಿಷಯ ಕೇಳಿ ಖುಷಿ ಆಯ್ತು? ಆರ್ತಿಯತ್ತೆ ದುಡ್ಡು ಕೇಳೋಕಾದ್ರೂ ಮಾನವ್ರನ್ನ ಭೇಟಿ ಮಾಡ್ತಾರೆ ಅಂತಂದ್ರೆ ಖುಷಿ ವಿಚಾರ ಅಲ್ವಾ ಚಾಚಾ? ಇದೊಂದು ನೆಪ ಸಾಕು ಅವರಿಬ್ರು ಮತ್ತೆ ಭೇಟಿ ಆಗೋದಕ್ಕೆ. ಹಾಗೆ ಒಂದ್ಸರ್ತಿ ಅವ್ರು ಸಿಕ್ಬಿಟ್ರೆ ಖಂಡಿತ ಒಟ್ಟಿಗೆ ಇರೋ ನಿರ್ಧಾರನ ಮಾಡೇ ಮಾಡ್ತಾರೆ ಚಾಚಾ ಅವರು. ಯಾಕಂದ್ರೆ ಇಬ್ರು ಪಶ್ಚಾತ್ತಾಪದಿಂದ ಬಳಲ್ತಾ ಇದ್ದಾರೆ ಚಾಚಾ. ನೋಡಿ, ಎಲ್ಲ ಒಳ್ಳೇದೇ ಆಗ್ತಿದೆ, ಖುಷಿ ಆಗ್ತಿದೆ ನನಗೆ.
ಅರೆ ಎಲ್ಲ ಒಳ್ಳೇದೇ ಆಗಿದೆ. ಇದು ನನಗೆ ಹೊಳಿಲೇ ಇಲ್ಲ ನೋಡು. ನಿರೋಷ ಶಶಾಂಕ್ ವಿಷಯ ತೆಗ್ದಾಗ ನನ್ನ ಮನಸ್ಸು ಮಂಕಾಗ್ಬಿಡ್ತು. ನಿರೋಷ ಮಾತು ಹೇಳದೆ ಹೋಗಿದ್ದಿದ್ರೆ ಅತ್ತೆ ಮಾವನವ್ರ ಹತ್ರ ದುಡ್ಡು ಕೇಳೋ ಸಂದರ್ಭನೇ ಬರ್ತಿರ್ಲಿಲ್ಲ. ಇದೇ ಅವರಿಬ್ಬರು ಮತ್ತೆ ಒಂದಾಗೋದಕ್ಕೆ ನಾಂದಿ ಅನ್ನಿಸ್ತಿದೆ. ಥ್ಯಾಂಕ್ಸ್ ಚಚಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಖುದಾಗೆ ಹೇಳು.